ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಹೊಸ ವಿಡಿಯೋ. ಈ ಬಿಗ್ ಬಾಸ್ ಮನೆಯಲ್ಲಿ ಅದೆಷ್ಟು ಊಸರವಳ್ಳಿ ವ್ಯಕ್ತಿತ್ವ ಇದೆ ಅಂದರೆ ಒಬ್ಬರದು ಅಂದರೆ ಮಾತಾಡ್ತೀನಿ ಅವ್ರ ಬಗ್ಗೆ. ಅದಕ್ಕೂ ಮುಂಚೆ ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಯಾರಾದರೂ, ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಿತ್ತು, ಕ್ಯಾಪ್ಟನ್ಸಿ ಟಾಸ್ಕ್ನ ವಿನ್ ಆಗಿದ್ದ್ಯಾರು, ಹಾಗೆ ಕಳಪೆ ಯಾರು, ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋಕ್ಕೆ ಯೋಗ್ಯರಾಗಿದ್ದು ಕಾವ್ಯ, ಜಾನ್ವಿ, ಅಭಿಷೇಕ್ ಮತ್ತು ಧನುಷ್. ಸೊ ಈ 4 ಜನರಲ್ಲಿ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ರಘು ಅವ್ರ ಜೊತೆಗೆ ಕಾಂಪೀಟ್ ಮಾಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಂತ ಡಿಸೈಡ್ ಮಾಡಲಾಗಿತ್ತು. ಸೊ ಇಲ್ಲಿ ಮೊದಲನೇ ಟಾಸ್ಕಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಗೆದ್ದಿದ್ದು ಧನುಷ್ ಅವರು. ಅದೊಂದು ಫೋಟೋದ ಒಂದು ಟಾಸ್ಕ್ ಇತ್ತು, ಆ ಟಾಸ್ಕಲ್ಲಿ ಅವರು ವಿನ್ ಆಗ್ತಾರೆ. ಅದಾದಮೇಲೆ ರಘು ಅವ್ರ ಜೊತೆ ಕ್ಯಾಪ್ಟನ್ಸಿ ಟಾಸ್ಕ್ ಏನಾದರೂ ಇರುತ್ತೆ ಧನುಷ್ ಅವ್ರ ಜೊತೆ ಅಂತ ಅಂದ್ಕೊಂಡ್ರೆ ಯಾವುದೇ ಕ್ಯಾಪ್ಟನ್ಸಿ ಟಾಸ್ಕ್ ಇರಲಿಲ್ಲ. ಬಟ್ ಮನೆಯ ಕ್ಯಾಪ್ಟನ್ನ ಯಾರು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು, ಯಾರಾಗಬೇಕು ಅನ್ನೋದನ್ನು ಮನೆ ಮಂದಿನೇ ವೋಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಟೋಟಲ್ಲಾಗಿ 13 ವೋಟ್ಗಳು ಧನುಷ್ ಅವ್ರಿಗೆ ಬರುತ್ತೆ ಕ್ಯಾಪ್ಟನ್ ಆಗಬೇಕು ಅಂತ. ಇನ್ನು 2 ವೋಟು ಅದು ಗಿಲ್ಲಿ ಅವ್ರದ್ದು ಮತ್ತು ಮಲ್ಲಮ್ಮ ಅವರ 2 ವೋಟ್ಗಳು ರಘು ಅವ್ರಿಗೆ ಆಗಿರುತ್ತೆ. ಸೊ ಇಲ್ಲಿ ಎಲ್ರಿಗೂ, ಇವನ್ ರಘು ಅವ್ರಿಗೂ ಕೂಡ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದು ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಫಸ್ಟ್ ಡೇಯಿಂದ ಧನುಷ್ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಮನೆಯಲ್ಲಿ ಆಯಿತು ಅಥವಾ ಗೇಮ್ಸ್ ಎಲ್ಲ ಆಯಿತು. ಹಾಗೆ ರಘು ಅವ್ರಿಗೂ ಕೂಡ ಅವರು ಕೂಡ ನೋಡ್ಕೊಂಡೇ ಬಂದಿದ್ದಾರೆ. ಧನು ಡಿಸರ್ವ್ ಅಂತ ಅನಿಸುತ್ತೆ. ಹಾಗೆ ರಘು ಅವರು ಆಲ್ರೆಡಿ ಒಂದು ಸರಿ ಕ್ಯಾಪ್ಟನ್ ಆಗಿರೋದ್ರಿಂದ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿದ್ದು ಒಂದು ಒಳ್ಳೆ ಡಿಸಿಷನ್ ಅಂತ ನನಗೆ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಬಂದಿರೋದು ಒಬ್ಬರು ಊಸರವಳ್ಳಿ ವ್ಯಕ್ತಿತ್ವ ಅಂತ ಹೇಳಿದೆ. ಅದು ಯಾರೂ ಅಲ್ಲ, ಅಶ್ವಿನಿ ಗೌಡ ಅವರು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಆ ಅಮ್ಮ ಹೇಳಿದ್ದೀನಿ, ಆ ಅಮ್ಮ ಮನೆಯಲ್ಲಿ ಎಷ್ಟು ಒಂದು ಕೆಟ್ಟ ವ್ಯಕ್ತಿತ್ವನ ಜನರಲ್ಲಿ ಬರೋ ಥರ ಮಾಡಿದ್ದಾರೆ ಅಂತಂದರೆ, ಆ ವ್ಯಕ್ತಿ ಒಳ್ಳೇದು ಮಾಡಿದ್ರೂ ಅದರಲ್ಲೇನೋ ಒಂದು ಮೋಸ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನೋವಂಥ ವ್ಯಕ್ತಿತ್ವನ ಜನರಲ್ಲಿ ಮೂಡಿಸ್ಬಿಟ್ಟಿದ್ದಾಳೆ. ಅಂದರೆ ಇವಾಗ ಧನುಷ್ ಅವರು ಕ್ಯಾಪ್ಟನ್ ಆಗಿ ವಿನ್ ಆದಾಗ ಧನುಷ್ ಅಂತ ಕೂಗಾಡ್ತಾಯಿದ್ರು. ಅದರಲ್ಲೂ ಕೂಡ ಎಲ್ಲೋ ಒಂದು ಸೆಲ್ಫಿಶ್ನೆಸ್ ಇದೆ. ಮುಂದೆ ಕ್ಯಾಪ್ಟನ್ ಆದರೆ ಅವನು ಮುಂದೆ ಅವ್ರಿಗೇನಾದರೂ ಹೆಲ್ಪ್ ಮಾಡ್ಬೋದೇನೋ, ಆ ರೀಸನ್ಗೆ ಧನುಷ್ ಹಿಂದೆ ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಧನುಷ್ ಅವರು ಸ್ಟೂಡೆಂಟ್ ಆಫ್ ದ ವೀಕಲ್ಲಿ ವಿನ್ ಆದಾಗ ಧನುಷ್ ಅಂತ ಚೇರ್ ಮಾಡಿ ಆ ಕಡೆ ಹೋಗಿ ಅಭಿಷೇಕ್ ಅವ್ರ ಜೊತೆ ಕೂಡ ಅದೇ ಥರ ಮಾತಾಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಸೆಲ್ಫಿಶಾಗಿ ಏನೋ ಒಂದು ಯೋಚನೆ ಮಾಡ್ತಿದ್ದಾರಂತ. ಅವರು ಒಳ್ಳೆ ಥರ ಸೆಲೆಬ್ರೇಟ್ ಮಾಡಿದ್ರು ಅದರಲ್ಲಿ ಏನೋ ಕೆಟ್ಟದ್ದೇ ಕಾಣೋ ಥರ ಅವರ ಒಂದು ವ್ಯಕ್ತಿತ್ವ ಜನರಲ್ಲಿ ಮೂಡಿಬಿಟ್ಟಿದೆ ಆಲ್ರೆಡಿ. ಸೊ ಇನ್ನು ನೆಕ್ಸ್ಟ್ ಬಂದು ಕಳಪೆಗೆ ಧ್ರುವಂತ್ ಅವ್ರಿಗೆ ಸುಮಾರು ಜನ ವೋಟ್ ಮಾಡ್ತಾರೆ. ಸೊ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಧ್ರುವಂತ್ ಅವ್ರನ್ನ ಕಳಪೆ ಕೊಡ್ತಾರೆ ಅಂತ. ನಾನು ಅಂದ್ಕೊಂಡಿದ್ದೆ ಗಿಲ್ಲಿ ಅವರು ಗೇಮಲ್ಲೂ ಪರ್ಫಾರ್ಮ್ ಮಾಡಿಲ್ಲ, ಹಾಗೆ ಕ್ಲಾಸಲ್ಲೂ ಕೂಡ ತುಂಬ ಇರಿಟೇಟ್ ಮಾಡಿರೋ ಕಾರಣಕ್ಕೆ ಗಿಲ್ಲಿ ಅವ್ರಿಗೆ ಕಳಪೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಧ್ರುವಂತ್ ಅವ್ರಿಗೆ ಕಳಪೆನ ಕೊಟ್ಟಿದ್ದಾರೆ. ಅದನ್ನ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೊಟ್ಟಿರುವಂಥ ರೀಸನ್ಸು ತುಂಬಾ ವ್ಯಾಲಿಡ್ ಆಗಿತ್ತು. ಧ್ರುವಂತ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂತೇಳಿ ಧ್ರುವಂತ್ ಅವ್ರು ಅವಾಗ ಅಳ್ತಾ ಇರ್ತಾರೆ. ಅಂಥದ್ರಲ್ಲಿ ಎಲ್ಲರೂ ಸೇರಿ ಒಂದು ಸರಿ ಉತ್ತಮ ಕೊಟ್ಟಾಗ ನನಗೆ ಆ ಉತ್ತಮ ನಾನು ಡಿಸರ್ವ್ ಅಲ್ಲ ಅಂತ ಅದನ್ನು ವಾಪಸ್ ಕೊಟ್ಟು ಎಲ್ಲರ ಡಿಸಿಷನ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಇರುತ್ತೆ. ಸೊ ಅದನ್ನು ಅವ್ರಿಗೂ ಕೂಡ ಅರ್ಥ ಆಗಿದೆ. ಸೊ ಅದಕ್ಕೆ ಅವರು ಕಳಪೆಯಲ್ಲಿದ್ದಾರೆ, ಇವಾಗ ಜೈಲಲ್ಲಿದ್ದಾರೆ. ಸೊ ಇದಿಷ್ಟು ಇವತ್ತಿಗೆ ಆಗಿದ್ದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.